ಹೆಸರು ಕಲ್ಯಾಣರಾವ್ ಪಾಟೀಲ್ ಅಂತ. ಸರ್ ಹೇಳಿ ಏನಾಗಿದೆ ಘಟನೆ? ಇದು ನಮ್ಮ ಊರು ಹುಡುಗಿಗೆ ಸುಜಾತ ಅನ್ನೋಕೆಗೆ ನಿಪ್ಪಾಣಿ ಅಂತ ತಿಳ್ಕೊಂಡು ಊರಿಗೆ ಕೊಟ್ಟಿದ್ರು ಸರ್. ಆ ಹುಡುಗಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಒಬ್ಬ 7 ವರ್ಷನವ, ಒಬ್ಬ 4 ವರ್ಷನವ. ಅವಳ ಗಂಡ ಆ್ಯಕ್ಚುಲಿ ಅವ ಡ್ರೈವರು. ಹಿ ವಾಸ್ ಡ್ರಂಕನ್ ಪರ್ಸನ್. ಆಮೇಲೆ ಯಾವ ಜ್ಯೂಸ್ ಅದು ಆಡೋದು ಅವ್ರಿಗೆ ಯಾರಿಗೂ ನೋಡ್ತಾನೆ ಇರಲಿಲ್ಲ. ಆಮೇಲೆ ಪದೇ ಬಂದು ಅವಳಿಗೆ ಹಿಂಸೆ ಕೊಡ್ತಾಯಿದ್ದ. ಪಾಪ ಆಕೆ ಲೈಫ್ ಲೀಡ್ ಮಾಡೋಕ್ಕೆ ಆಕೆ ಟೇಲರಿಂಗ್ ಕೆಲಸ ಮಾಡ್ತಾಯಿದ್ದಳು. ಆ ಬಂದು ದುಡ್ಡಲ್ಲಿ ತನ್ನ ಮಕ್ಕಳಿಗೆ ಪ್ರಪಂಚ ನಡೆಸ್ತಾಯಿದ್ದಳು. ಆದರೆ ಅವಳಿಗೆ ಬಂದು ಸಹಿತ ಹಿಂಸೆ ಕೊಟ್ಟು ನಾನು ಕುಡ್ಲಿಕ್ಕೆ ರೊಕ್ಕ ಕೊಡೋ ತಿಳ್ಕೊಂಡು ಹೇಳಿ ಅವತ್ತಿನ ದಿವಸ ನಿನ್ನೆ ಸಾಯಂಕಾಲ 7 ಗಂಟೆಗೆ ಬಂದು ಅವಳಿಗೆ ಹೊಡಿ ಮಾಡಿ ಅವಳು ತೀರಿದ ಮೇಲೆ ಅವಳಿಗಿದ್ರೆ ನೇಣು ಹಾಕಿದ. ನೇಣು ಹಾಕಿ ಅವನು ಪ್ಲ್ಯಾನ್ ಮಾಡಿ ಇಲ್ಲಿದ್ದಿರ್ತಕ್ಕಂಥ ಗಂಗಾನಗರದಾಗ ಮೋಹನ್ ರಾಜ್ ಅಂತ ತಿಳ್ಕೊಂಡು ಒಂದು ಹಾಸ್ಪಿಟ್ಲ್ ಇದೆ. ದಟ್ ಈಸ್ BAMS ಡಾಕ್ಟ್ರ್. ಅವರಿಗೆಲ್ಲ ಕಟ್ಕೊಂಡು ನಿನ್ನೆ ಸಾಯಂಕಾಲ ಅವ್ರ ಬಳಿ ಅಡ್ಮಿಟ್ ಮಾಡಿ ಅಪ್ ಟಿಲ್ ಮಾರ್ನಿಂಗ್ 9 o'clock ತನಕ ಆ ಬಾಡಿ ಇವತ್ತಿನ ದಿವಸ ಅವ್ರ ಬಳಿ ಇಟ್ಕೊಂಡು ಸತ್ ಬಾಡಿನೇ ಅಡ್ಮಿಟ್ ಮಾಡಿಕೊಂಡು ಅವನ ಬಳಿ ಇಟ್ಕೊಂಡು ಮುಂಜಾನೆ ನಮ್ಮ ಶವಗಾರ ಇದಕ್ಕೆ ಇನ್ಸಿಸ್ಟ್ ಮಾಡ್ತಾನೆ PMಗೆ ಹೋಗ್ರಿ ಅಂಥೇಳಿ. ಇಲ್ಲಿ ಮುಂಜಾನೆ 9 ಗಂಟೆಗೆ ಬಂದ ಮೇಲೆ ಅಲ್ಲಿವರೆಗೆ ಆ ಹುಡುಗಿ ಅವ್ವಪ್ಪಗಾಗಲಿ ಅಥವಾ ಅವ್ರು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಹೀಗಾಗಿದೆ ಅಡ್ಮಿಟ್ ಮಾಡಿದ್ದೀವಿ ಅಂತ ತಿಳ್ಕೊಂಡು ಇವ್ರು ಯಾರೂ ಕೂಡ ರಿಪೋರ್ಟ್ ಮಾಡಿಲ್ಲ. ಆಮೇಲೆ ಅವ್ರಿಗೆ ಯಾರಿಗೂ ವಿಷಯನೂ ಹೇಳಿಲ್ಲ. ಸಡನ್ನಾಗಿ ಇಲ್ಲಿಗೆ ತಂದು ಶವಗಾರ ಇದಕ್ಕೆ ಹಾಕಿದ ಮೇಲೆ ಆಮೇಲೆ ಅವ್ರ ಅವ್ವಪ್ಪರಿಗೆ ಫೋನ್ ಮಾಡಿ ಹೇಳ್ತಾರೆ. ಅವ್ರ ಪಾಪ ಅವ್ರ ಅಪ್ಪ ಕೂಲಿ ಕೆಲಸ ಮಾಡವ ಹನುಮಂತ್ ಅಂತ ತಿಳ್ಕೊಂಡು ಅವ ವಿಷಯ ಗುರುತು ಮಾಡಿಕೊಂಡು ಅವ ಇಲ್ಲಿ ಬಂದು ನೋಡಿದಕ್ರ ಅವಳ ಮಗಳಿಗೆ ಹೊಡೆ ಮಾಡಿ ಮತ್ತು ಊರ್ಲಿ ಹಾಕಿದ್ದ ಗಾಯಗಳು ನೋಡಿ ಅವನ ಮಗನಿಗೆ ಅವ್ರ ಮಕ್ಕಳಿಬ್ಬರು ಇಲ್ಲಿ ಮುದ್ದೇಬೇಳದಾಗ ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾರೆ, ಕಾರ್ಮಿಕರಿದ್ದಾರೆ. ಮಲ್ಲು ಮತ್ತು ಮಾಂತೇಶ್ ಅಂತೇಳಿ ಇವರಿಬ್ಬರಿಗೆ ಫೋನ್ ಮಾಡಿ ಹೇಳ್ತಾನೆ, ನೋಡಪ್ಪ ನಿಮ್ಮ ಅಕ್ಕಗೆ ಹಿಂಗೆ ಜೀವ ಹೊಡೋದು ಊರ್ಲಿ ಹಾಕ್ಯಾನ ಮತ್ತು ಈಗ ನಮಗೇನೂ ತಿಳಿಯಾಗ್ಯದ ಇಲ್ಲಿ. ಅದಕ್ಕೆ ಇಲ್ಲಿ ಯಾರೂ ನಮಗೆ ಕೇರ್ ಮಾಡೋರೇ ಇಲ್ಲ. ಈ ಕಡೆ ಗಂಡನ ಮನೆಯ ಕಡೆಯವ್ರೂ ಯಾರೂ ಇಲ್ಲ. ಈ ಕಡೆ ನಾನು ಇಲ್ಲಿ ಬಂದು ಅನಾಥಾಗಿ ಇಲ್ಲಿ ಕೂತಿದ್ದೀನಿ ಅಂತೇಳಿ ಹೇಳ್ದಕ್ರ ಇವನು ಫೋನ್ ಮಾಡಿ ಪೊಲೀಸ್ PSI ಜೊತೆಗೆ ಮಾತಾಡ್ತಾನೆ. ಯಾರು? ಮಲ್ಲು ಅಂದರೆ ಆ ಹುಡುಗಿ ತಮ್ಮ, ಅಣ್ಣಲ್ಲ ಹುಡುಗಿ ಅಣ್ಣ ಮಾತಾಡ್ತಾನೆ. ಮಾತಾಡಿದ ಮೇಲೆ PSI ಆಯಿತು ಬರ್ರಿ ನೀವೇನು ಕಂಪ್ಲೇಂಟ್ ಕೊಡ್ತೀರಿ ಅಂತ ಹೇಳ್ತಾರೆ. ಬಂದ ಮೇಲೆ ನಾವು ಎಲ್ಲರೂ ಊರವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥವ್ರು ಅವ್ರ ಪೇರೆಂಟ್ಸ್ ಆಗಲಿ ಎಲ್ಲರೂ ಇಲ್ಲಿ ಬಂದು ಕೂತಿದ್ದೀವಿ. ಬಂದು ಕೂತ ಮೇಲೆ ಮಾಡ್ಬುಳು PSI ಅವ್ರಿಗೆ ನಾನು ಮಾತಾಡಿದ ಮೇಲೆ ಅವ್ರು ಏನು ಇನ್ಸಿಸ್ಟ್ ಮಾಡ್ತಾರೆ, ನಾವು ಹ್ಯಾಂಗೆ ಹೇಳ್ತೀವಿ ಹಂಗೆ ನೀವು ಕಂಪ್ಲೇಂಟ್ ಕೊಡ್ರಿ. ಸೊ ದ್ಯಾಟ್ ಅವರಿಗೆ ಇನ್ನು ಫೇವರ್ ಯಾರಿಗೆ ಮಾಡಬೇಕಾಗಿತ್ತು ಅವರು ಅಂದರೆ ಜೀವ ಹೊಡೆದವ್ರಿಗೆ ಫೇವರ್ ಮಾಡೋಕ್ಕೆ ನಮಗೆ 174C ಕೊಡ್ರಿ, ಈ ಥರ ಕೊಡ್ರಿ ಅಂತ ತಿಳ್ಕೊಂಡು ಅವ್ರು ನಮಗೆ ಇನ್ಸಿಸ್ಟ್ ಮಾಡ್ತಾರೆ. ನಾನು ಅದಕ್ಕೆ ಒಪ್ಪಲಿಲ್ಲ. ನಾನು ಇಲ್ಲಿ ಬಂದ ಮೇಲೆ ಆ ಸಣ್ಣ ಮಗು ಏನು 4 ವರ್ಷದ ಮಗು ಅವಳ ತಾಯಿ ಜೊತೆಗೆ ಏನಿತ್ತು, ಆ ಮಗುವಿಗೆ ಇವೆಲ್ಲ ಹೆಣ್ಮಕ್ಳು ನಮ್ಮ ಊರವರು ಎಲ್ಲ ಹೆಣ್ಮಕ್ಳು ಮತ್ತು ನಾವೆಲ್ಲ ವಿಚಾರ ಮಾಡಲಿಕ್ಕಾಗಿ ಆ ಮಗು ಏನು ಹೇಳ್ತು, ನಮ್ಮಪ್ಪ ನೀನು ಬಂದು ನಮ್ಮ ಅವ್ವ ಕಟ್ಗಿಲಿಂದ ಹೊಡೆದು ಹಗ್ಗ ತೊಗೊಂಡು ಊರ್ಲಿ ಹಾಕದ ತಿಳ್ಕೊಂಡು ಆ 4 ವರ್ಷದ ಮಗು ಹೇಳ್ತು. ಆ 4 ವರ್ಷದ ಮಗು ಹೇಳಿದ ಮೇಲೆ ನಾನು ಹೇಳಿದೆ, ನೀವು FIR ಲಾಂಚ್ ಮಾಡಿರಿ 302ದಾಗ FIR ಮಾಡ್ಕೋರಿ ಅಂತ ಹೇಳಿದ್ರೆ PSI ನನಗೆ ಇನ್ಸಿಸ್ಟ್ ಮಾಡ್ತಾನೆ, ಇದು 302ದಾಗ ನೀವು ಎವಿಡೆನ್ಸ್ ಅದು ಅಲ್ಲ ಆಗಬೇಕಲ್ಲ. ಅರೆ ಎವಿಡೆನ್ಸ್ ಆಗೋದು ಪೊಲೀಸ್ ಸ್ಟೇಷನ್ದಾಗಲ್ಲ, ಕೋರ್ಟ್ನಾಗ ಎವಿಡೆನ್ಸ್ ಆಗ್ತದೆ. ಇವು PSI ಇವ್ರು ಏನಾದರೂ ದುಡ್ಡು ತೊಗೊಂಡು ಈ ಥರ ನಂಗೆ ಇನ್ಸಿಸ್ಟ್ ಮಾಡ್ತಿರ್ಬೇಕು ಅಂತ ಅನಿಸ್ತದೆ. ಹಾಂ, ಕಾಣಿಸ್ಬರ್ತದೆ. ಇಟ್ ಈಸ್ ಡೆಫಿನೆಟ್ಲಿ ಇಟ್ ಈಸ್ ದೇರ್. ಯಾಕಂದರೆ ಇವತ್ತಿನ ಡಿಪಾರ್ಟ್ಮೆಂಟ್ದೊಳಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಮ್ಗೆ ಎಲ್ಲರಿಗೆ ಯಾವ ಥರ ಹ್ಯಾರಾಸ್ಮೆಂಟ್ ಮಾಡಕತ್ತಿದ್ದಾರೆ ಅಂತಂದರೆ, ಎಲ್ಲಿ ರೊಕ್ಕ ಸಿಗ್ತದೆ ಅವ್ರು ಫೇವರೇಬಲ್ ಕೇಸ್ ಮಾಡೋದು. ನ್ಯಾಯ ಎಲ್ಲಿದೆ? ಯಾರು